ಹಲೋ ಡಾರ್ಲಿಂಗ್ಸ್, ಹೇಗಿದ್ರು? ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ತುಂಬಾನೇ ದಿನ ಆಯ್ತು ಈ ತರ ಒಂದು ವಿಡಿಯೋ ಮಾಡಿ. ಲೈಕ್ ಆಲ್ಮೋಸ್ಟ್ ನನ್ನ 10th ಗ್ರೇಡ್ ಇಂದ ನಾನು ವಿಡಿಯೋಸ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ. ಇನ್ಫ್ಲುಯೆನ್ಸರ್ ಆಗ್ಬೇಕು. ಐ ಮೀನ್ ಇನ್ಫ್ಲುಯೆನ್ಸರ್ ಅಲ್ಲ, ನನ್ನ ಲೈಫ್ ನ ಡಾಕ್ಯುಮೆಂಟ್ ಮಾಡಬೇಕು ಅಂತ ಒಂದು ಮೊಬೈಲ್ ತಗೊಂಡೆ ನಾನು. ಅದೇ ನಥಿಂಗ್ ಫೋನ್ 2. ಇಟ್ ಕಾಸ್ಟ್ ಮಿ ಅರೌಂಡ್ 38K ಐ ಥಿಂಕ್. ಬಟ್ ನನ್ನಲ್ಲಿರೋ ಶೈನೆಸ್ ಅಂಡ್ ಇಂಟ್ರೋವರ್ಟ್ನೆಸ್ ಇಂದ ನಂಗೆ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಕೆಲವು ದಿನ ಮಾಡಿದೆ, ಸ್ಟಾಪ್ ಮಾಡಿದೆ. ಅದೇ ತುಂಬಾನೇ ಪ್ರಾಬ್ಲಮ್ಸ್ ಇದಾವೆ ನನ್ನಲ್ಲಿ. ಬಟ್ ಅದೇ ತರ ತುಂಬಾನೇ ಡ್ರೀಮ್ಸ್ ಇದಾವೆ, ತುಂಬಾನೇ ಹಾಬೀಸ್ ಇದಾವೆ. ಅದಕ್ಕೆ ವಿರುದ್ಧವಾಗಿ ಕೂಡ ಪ್ರಾಬ್ಲಮ್ಸ್ ಇದಾವೆ. ಏನಪ್ಪಾ ಅಂತಂದ್ರೆ, ಈ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ಈ ಇಂಟ್ರೋವರ್ಟ್ನೆಸ್ ಬಿಡ್ಬೇಕು, ಆಕ್ಟಿವ್ ಆಗಿರ್ಬೇಕು, ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಮಾತಾಡ್ಬೇಕು ಚೆನ್ನಾಗಿ. ಬಟ್ ಅದೇ ನನ್ನ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಅದನ್ನ ಓವರ್ಕಮ್ ಮಾಡಕ್ಕೆ ಟ್ರೈ ಮಾಡಿದೆ ಎಷ್ಟು ದಿನ. ಬಟ್ ಟ್ರೈ ಮಾಡಿದೆ, ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಸೊ ಅದೇ ನನ್ನ ದೊಡ್ಡ ಪ್ರಾಬ್ಲಮ್ ಈಗ ನಾನು ಫೇಸ್ ಮಾಡ್ತಿರೋದು ನನ್ನ ಲೈಫಲ್ಲಿ. ಕನ್ಸಿಸ್ಟೆನ್ಸಿ ಏನೇ ಮಾಡಿದ್ರು 3 days ಇಲ್ಲ 5 daysಗೆ ಸ್ಟಾಪ್ ಮಾಡ್ತಿದ್ದೀನಿ. ಅದು ಏನೇ ಮಾಡಿದ್ರು 3 days 5 days ಮ್ಯಾಕ್ಸಿಮಮ್ 1 month ವರೆಗೂ ಯಾವ್ದು ರೀಚ್ ಆಗಿಲ್ಲ ಇಲ್ಲಿವರೆಗೂ. ಏನಾದ್ರು ಚಾಲೆಂಜ್ ತಗೊಂಡಿದ್ರು ಅಥವಾ ಏನಾದ್ರು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು 1 month ಇದನ್ನ ಮಾಡಿದೀನಿ ಅನ್ನೋದು ಯಾವುದೂ ಇಲ್ಲ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಐ ಆಮ್ ಫೇಸಿಂಗ್. ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಕೆಲವೊಂದ್ ಜನ ಅದ್ ಹೆಂಗೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ ಲೈಫ್ ಅಲ್ಲಿ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗ್ಬಿಡುತ್ತೆ ನನ್ನ ಲೈಫಲ್ಲಿ. ನಂಗೆ ಕೆಲವೊಂದ್ಸಲ ಇದನ್ನ ಅನ್ಸ್ಕೊಂಡ್ರೆ ನಿದ್ದೆ ಬರಲ್ಲ, ಕೆಲವೊಂದ್ಸಲ ಡೈಲಿ ನಿದ್ದೆನೆ ಬರಲ್ಲ. ಇಂಥ ದಿನ ನಿಮ್ದೇ ಮಲ್ಕೊಂಡಿದ್ದೀನಿ ಅನ್ನೋ ಒಂದ್ ದಿನಾನೂ ಇಲ್ಲ ನಮ್ಮ ಲೈಫಲ್ಲಿ. 6 months ಆಯ್ತು. ಒಂದು ಫೈನಾನ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತಿರೋದ ಫೈನಾನ್ಸ್ ಫೀಲ್ಡ್ ಅಲ್ಲಿ ಯಾವ ತರ ಪ್ರೆಜರ್ ಇರುತ್ತೆ ಅಂತೇಳಿ. ಸೊ ಸೇಲ್ಸ್ ಫೀಲ್ಡ್ ಅಲ್ಲ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ, ಯಾವ ತರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು. ಐ ಮೀನ್ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಯಾವ ತರ ನಾವು ಅನ್ಕೊಂಡಿರೋದನ್ನ ಮಾಡ್ಬೇಕು ಅಂತ ಟಿಪ್ಸ್ ಕೇಳೋಣ ಆಡಿಯನ್ಸ್ ಹತ್ರ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ನಾವೀಗ ಬಂದಿರೋದು ಮೋಕಾ ಫಾರೆಸ್ಟ್. ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಬ್ಲಮ್ ಫಸ್ಟ್ ನಾನು ಏನ್ ಆಗ್ಬೇಕು, ನನ್ನ ಹಾಬೀಸ್ ಏನು ಅಂತ ತಿಳ್ಕೊಳ್ಳೋಣ. ಐ ಮೀನ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್ ಲೈಕ್ ನನ್ನ ಹಾಬೀಸ್ ಏನು, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಆಮೇಲೆ ಅದರಿಂದ ನಾನು ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅಂಡ್ ದೆನ್ ನಿಮ್ಗೆ ಏನಾದ್ರು ಅದರಲ್ಲಿ ಆ ಫೇಸ್ ಇಂದ ಏನಾದ್ರು ನೀವು ಪಾಸ್ ಆಗಿದ್ರೆ, ಐ ಮೀನ್ ಆ ಫೇಸ್ ಇಂದ ಏನಾದ್ರು ಬಂದಿದ್ರೆ, ಪ್ಲೀಸ್ ಗೈಡ್ ಮೀ ಆರ್ ಗಿವ್ ಸಮ್ ಟಿಪ್ಸ್. ಓಕೆ ದೆನ್ ಓಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನಾಗ್ಬೇಕು ಅನ್ಕೊಂಡಿದ್ದೆ, 10th ಇಂದಾನು ನಾನು ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತುಂಬಾ ಇಷ್ಟ. ಐ ಮೀನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಅಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅವತ್ 10th ಮುಗಿದ್ಮೇಲೆ, ಐ ಮೀನ್ 10th ಗ್ರೇಡ್ ಆದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2020 ಅಲ್ಲಿ. 21 ಅಲ್ಲಿ ವಿಡಿಯೋ ಮಾಡಿದ್ದು. 21 ಅಲ್ಲಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಅವಾಗಿಂದಾನು ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿದ್ದು. ಬಟ್ ಅವಾಗ ಒಳ್ಳೆ ಪೀಕ್ ಲೆವೆಲ್ ಅಲ್ಲಿ ಇದ್ದೆ ನಾನು. ಇಂಟ್ರೋವರ್ಟ್ನೆಸ್ಗೆ ಕೇರ್ ಆಫ್ ಅಡ್ರೆಸ್ ಅನ್ನೋ ತರ ನಾನೇ ಇದ್ದೆ. ಸೊ ಹಾಗಾಗಿ ಆ ವಿಡಿಯೋಸ್ನ ಮಾಡಕ್ ಆಗ್ಲಿಲ್ಲ. ಫಸ್ಟ್ ನಾನು ಫೇಸ್ಲೆಸ್ ವಿಡಿಯೋಸ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಟೆಕ್ ರಿಲೇಟೆಡ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಇಂದ ಅದು ಸ್ಟಾಪ್ ಆಯ್ತು. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು, ನನ್ನ ಲೈಫ್ ಜರ್ನಿನ ಡಾಕ್ಯುಮೆಂಟ್ ಮಾಡ್ಬೇಕು. ಫ್ಯೂಚರ್ ಅಲ್ಲಿ ಏನಾದ್ರು ಮುಂದೆ ಬೆಳೆದಾಗ ಹಳೆ ವಿಡಿಯೋಸ್ನ, ಹಳೆ ಡಾಕ್ಯುಮೆಂಟ್ ಮಾಡಿರೋ ವಿಡಿಯೋಸ್ನ, ಫೋಟೋಸ್ನ ನೋಡ್ಕೊಂಡು ಆ ಫೇಸ್ ಅಲ್ಲಿ ಒಂದು ಸ್ಮೈಲ್ ಬರುತ್ತೆ ನೋಡಿ. ಸೊ ಅದು ತುಂಬಾ ಇಷ್ಟ ನಂಗೆ. ಇವಾಗ್ಲೂ 1 week ಅಲ್ಲಿ ಅಥವಾ 1 month ಅಲ್ಲಿ ನಾನು ಗ್ಯಾಲರಿ ಅಥವಾ ಎವ್ರಿ ಸಂಡೇ ನಾನು ಗ್ಯಾಲರಿ ಓಪನ್ ಮಾಡ್ಕೊಂಡು ಹಳೆ ವಿಡಿಯೋಸ್ ಎಲ್ಲ, ಹಳೆ ಫೋಟೋಸ್ ಎಲ್ಲ ನೋಡ್ಕೊಂಡಿರ್ತೀನಿ. ಬಟ್ ಬಹಳ ಇಲ್ಲ, ನಾನು ಫೋಟೋಸ್ ಆಗ್ಲಿ ಬಹಳ ಇಲ್ಲ, ಬಟ್ ವಿಡಿಯೋಸ್ ಬಹಳ ಇದಾವೆ. ತುಂಬಾ ವಿಡಿಯೋಸ್ ಇದಾವೆ. ಅದು ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ನಂಗೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಇಷ್ಟ. ನನ್ನ ಲೈಫ್ ನ ಡಾಕ್ಯುಮೆಂಟ್ ಮಾಡ್ಬೇಕು ಅನ್ನೋದೊಂದು ಹಾಬಿ ಇಷ್ಟ. ಅದೇ ರೀಸನ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದಕ್ಕಿಂತ ಮುಂಚೆ ಬೇರೆ ರೀಸನ್ ಇತ್ತು, ದುಡ್ಡು ಮಾಡ್ಬೇಕು, ಫೇಮ್ ಬರೋದ್ರ ಮಾಡ್ಕೋಬೇಕಂತ. ಬಟ್ ಈಗ ಪ್ರೆಸೆಂಟ್ ಇರೋ ರೀಸನ್ ರಿಯಲೈಸೇಷನ್ ಏನಾಯ್ತಪ್ಪ ಅಂತಂದ್ರೆ, ಅಷ್ಟೇ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅನ್ನೋದೊಂದು ಪ್ಲಾನ್. ಓಕೆ, ಫಸ್ಟ್ ಇದು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಒಂದೊಳ್ಳೆ ಪ್ಯಾಸಿವ್ ಇನ್ಕಮ್ ಬರೋ ತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಸ್ಮಾಲ್ ಆಗಿ. ಪ್ಯಾಸಿವ್ ಇನ್ಕಮ್ ಏನಕ್ಕಪ್ಪ ಅಂತಂದ್ರೆ, ನಂಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ. ಸೊ ಪ್ಯಾಸಿವ್ ಇನ್ಕಮ್ ಬರೋ ತರ ಏನಾದ್ರು ಒಂದು ಕ್ರಿಯೇಟ್ ಮಾಡಿ, ಬಿಸ್ನೆಸ್ ನ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿ, ಅದರಿಂದ ಬಂದಿರೋ ದುಡ್ಡಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮು. ಸೊ
ಇದರಲ್ಲಿ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ನಾನು 2 ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಒಂದು ಜಾಕ್ ಮಿಲ್ಕ್ ಅಂತೇಳಿ, ಇನ್ನೊಂದು ರೆಡ್ ಡ್ರಾಪ್ ಇಂಡಿಯಾ ಅಂತೇಳಿ ಮೆನ್ಸ್ಟ್ರಲ್ ಕಪ್ ರಿಲೇಟೆಡ್ ಇದು. ಸೊ ಅವೆರಡು ಫೇಲ್ ಆದವು. ಏನಕ್ಕಪ್ಪ ಅಂತಂದ್ರೆ ಒಂದು ಫಂಡ್ಸ್ ಇರದೇ ಕಾರಣ, ಅಂಡ್ ದೆನ್ ಇನ್ನೊಂದು ಏನಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಅದರಿಂದ 2 ಬಿಸ್ನೆಸ್ ಫೇಲ್ ಆದವು. ಇನ್ನೂ ಕೆಲವು ರೀಸನ್ಸ್ ಇದಾವೆ, ಬಟ್ ಅವೆಲ್ಲ ಆನ್ಲೈನಲ್ಲಿ ಅವೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಂಗೆ ನಂಗೆ ಇಷ್ಟ ಇಲ್ಲ. ಸೊ ಮೇನ್ ರೀಸನ್ ಅಪ್ಪ ಅಂತ ಏನಂತಂದ್ರೆ ಇದೆ ಕನ್ಸಿಸ್ಟೆನ್ಸಿ ಒಂದು, ಇನ್ನೊಂದು ಫಂಡ್ಸ್ ಇಲ್ಲದೆ ಇರೋ ರೀಸನ್ ಇಂದ. ಅಂಡ್ ದೆನ್ ಇನ್ನೊಂದು 3ನೇ ಹಾಬಿ ಏನಪ್ಪ ಅಂತಂದ್ರೆ ನಂಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬಾ ಆಸೆ. ಸೊ ಟ್ರಾವೆಲ್ ಮಾಡ್ಬೇಕಂದ್ರೆ ದುಡ್ಡು ಇರಬೇಕು, ಇನ್ನೊಂದು ಫ್ರೀಡಮ್ ಇರಬೇಕು. ಈಗ ಜಾಬ್ ಮಾಡ್ತಿದ್ದೀನಿ, ದುಡ್ಡಿದಾವೆ, ತುಂಬಾನೇ ದುಡ್ಡಿದಾವೆ, ಸಿಕ್ಕಾಪಟ್ಟೆ ಇದಾವೆ. ಯಾಕಂದ್ರೆ ಬಂದಿರೋ ಸ್ಯಾಲ್ರಿಯಲ್ಲಿ ನನ್ನ ಮನೇಲಿ ಒಂಚೂರು ಕೊಡಲ್ಲ, ಎಲ್ಲ ನನ್ಗೋಸ್ಕರನೇ ಯೂಸ್ ಮಾಡ್ಕೊಂತೀನಿ. ಸೊ ತುಂಬಾನೇ ದುಡ್ಡಿದಾವೆ. ತುಂಬಾ ಅಂದ್ರೆ ತುಂಬಾ ಅಲ್ಲ, ನಂಗೆ ಟ್ರಾವೆಲ್ ಮಾಡೋ ಅಷ್ಟು ಸರಿ ಹೋಗಷ್ಟು ನನ್ ದುಡ್ಡಿದಾವೆ. ಓಕೆ, ಬಟ್ ಫ್ರೀಡಮ್ ಇಲ್ಲ. ನಿಮ್ಗೆ ಗೊತ್ತಿರೋದೆ, ಫೈನಾನ್ಸ್ ಸರ್ಕಲ್ ಫ್ರೀಡಮ್ ಸಿಗಲ್ಲ. ಸೊ ಅದರಿಂದ ಅದೊಂದು ದೊಡ್ಡ ಪ್ರಾಬ್ಲಮ್ ನಂಗೆ. ಈಗ ಈ 3 ಗೋಲ್ಸ್ ನ ರೀಚ್ ಆಗ್ಬೇಕು. ಈ 3ನ ಒಂದೇ ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಬಟ್ ಈ 3 ಮಾಡ್ಬೇಕಂದ್ರೆ ಕೆಲವು ಪ್ರಾಬ್ಲಮ್ಸ್ ಇದಾವೆ. ಈಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು, ನನ್ನ ಲೈಫ್ ನ ಡಾಕ್ಯುಮೆಂಟ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಒಂದಿಲ್ಲ, ಅದು ಪ್ರಾಬ್ಲಮ್. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫ್ರೀಡಮ್ ಇಲ್ಲ, ಜಾಬ್ ಮಾಡ್ಬೇಕು, ಜಾಬ್ ರಿಸೈನ್ ಮಾಡ್ಬೇಕು, ಈ ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ದೆನ್ ಟ್ರಾವೆಲ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ, ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಅದರಿಂದ ಬಂದಿರೋ ದುಡ್ಡಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಈ 3ಕ್ಕೂ 3 ಪ್ರಾಬ್ಲಮ್ಸ್ ಇದಾವೆ. ಆ 3 ಪ್ರಾಬ್ಲಮ್ಸ್ ನ ಯಾವ ತರ ಓವರ್ಕಮ್ ಮಾಡ್ಬೇಕು, ಯಾವ ತರ ಓವರ್ಕಮ್ ಮಾಡ್ಬೇಕು ಅನ್ನೋದೊಂದು ಗೊತ್ತಾಗ್ತಿಲ್ಲ. ಲೈಫಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ, ತುಂಬಾ ಯೋಚನೆ ಮಾಡ್ತೀನಿ ಕೆಲವೊಂದ್ಸಲ. ಸೊ ಅದರಿಂದ ನಿನ್ನೆ ಡಿಸೈಡ್ ಆಗಿ ಒಂದು ವಿಡಿಯೋ ಮಾಡಬೇಕು ಇವತ್ತು ಅದ್ರ ಬಗ್ಗೆ. ಕೆಲವೊಬ್ರು ತುಂಬಾ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಿರ್ತಾರೆ ಕೆಲವೊಂದು ವಿಷಯಗಳನ್ನ, ಅದು ಯಾವ ತರ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಸೊ ದಯಮಾಡಿ ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದ್ರೆ, ಈ ಫೇಸ್ ಇಂದ ಏನಾದ್ರು ನಿಮ್ಗೆ ಬಂದಿದ್ರೆ, ಏನಾದ್ರು ನಿಮ್ಗೆ ಮೈಂಡ್ ಅಲ್ಲಿ ಬಂದ್ರೆ ಈ ಸಜೆಷನ್ ಕೊಟ್ಟರೆ ನಂಗೆ ಚೆನ್ನಾಗಿರುತ್ತೆ ಅನ್ನೋದು ಏನಾದ್ರು ಬಂದ್ರೆ ದಯಮಾಡಿ ಒಂದು ಸ್ಮಾಲ್ ಸಜೆಷನ್ ಆಗಿರ್ಬೋದು, ಏನಾದ್ರು ಆಗಿರ್ಬೋದು, DM ಇಂದ ಆಗಿರ್ಬೋದು, ಅಥವಾ ಬೈ ಪರ್ಸನಲ್ ನಮ್ಗೆ ನನ್ನ ಹತ್ರ ಏನಾದ್ರು ಕನೆಕ್ಟ್ ಅಲ್ಲಿದ್ರೆ ಬೈ ಪರ್ಸನಲ್ ಕಾಲ್ ಮಾಡಿದ್ರೆ ಹೇಳ್ಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್, ಒಂದು ಟಿಪ್ ಫ್ರಮ್ ಯು ಗೈಸ್. ಸೊ ಇದೇ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಸೊ ಇದೇ ತರ ವಿಡಿಯೋಸ್ ಮಾಡಕ್ ಟ್ರೈ ಮಾಡ್ತೀನಿ. ಇವಾಗ್ಲಿಂದ ನನ್ನ ಲೈಫ್ ನ ಡಾಕ್ಯುಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ. ಆ ಜಾಬ್ ನ ರಿಸೈನ್ ಮಾಡ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಯಾಕೆ ರಿಸೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಯಾಕೆ ರಿಸೈನ್ ಮಾಡ್ತೀನಿ ಅಂತ. ಸೊ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಒಂದು ಟಿಪ್ಸ್ ನ ಒಂದು ಮೆಸೇಜ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಅಥವಾ ಯಾವಾಗಾದ್ರೂ ಡೈರೆಕ್ಟ್ ಆಗಿ ಸಿಕ್ಕಿದಾಗ ಆಗಿರ್ಬೋದು, ದಯಮಾಡಿ ತಿಳಿಸಿ ನೋಡೋಣ. ಈ ಸಲ ಒಂದ್ ಸ್ವಲ್ಪ ಆ ಕನ್ಸಿಸ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡಕ್ ಟ್ರೈ ಮಾಡೋಣ. ಟ್ರೈ ಮಾಡೋದಲ್ಲ, ಈ ಸಲ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಏಜ್ ಕೂಡ ಆಗ್ತಾ ಇದೆ, ಆಲ್ಮೋಸ್ಟ್ 20 years. ಬಟ್ ಅಂಥದ್ದೇನು ಕಿತ್ತಿದ್ದೆ ಟಪಾಕಿಲ್ಲ ಇನ್ನು ಲೈಫಲ್ಲಿ. ಸೊ ಅದರಿಂದ ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಜವಾಗ್ಲು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ನೆನಪಿದೆ ಅಲ್ಲ, ದಯಮಾಡಿ ಶೇರ್ ಮಾಡಿ. ಶೇರ್ ಮಾಡಿ ಅಂದ್ರೆ ವಿಡಿಯೋ ಶೇರ್ ಮಾಡಿ ಅಲ್ಲ, ನಿಮ್ಮ ಒಂದು ಸಜೆಷನ್ ಅಂತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.